ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಅಕ್ಷಯ ತೃತೀಯ ದಿನ ಅಂದರೆ ಸಂಡೇ ಆ್ಯಂಡ್ ಮಂಡೇ ಎರಡೂ ದಿನ ನಾನ್ ಬ್ರೈಡ್ಸ್ದು ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಆರ್ಡರ್ ಇತ್ತು. ಹಾಗಾಗಿ ನಾನು ಮಧ್ಯಾಹ್ನ ಪೂಜೆ ಎಲ್ಲ ಮುಗಿದ ಮೇಲೆ 3 o'clock ಹಂಗೆ ನಾನು ಮನೆ ಬಿಡ್ತಾ ಇದ್ದೀನಿ. ಸೊ ಹುಡುಗರು ಇಬ್ಬರೂ ಅಮ್ಮನ ಮನೆಯಲ್ಲಿ ಬಿಟ್ಟು ಅಲ್ಲೇ ನಾನು ಊಟ ಎಲ್ಲ ಮುಗಿಸ್ಕೊಂಡು ಲೊಕೇಶನ್ ಕಡೆಗೆ ಹೊರಟೆ. ತುಂಬಾ ಬಿಸಿಲಿರೋದ್ರಿಂದ ಈಚೆ ಬರಲಿಕ್ಕೇ ಭಯ ಆಗುತ್ತೆ. ಸಾಮಾನ್ಯ ನಾವಂತೂ ಮನೇಲೇ ಇರೋದ್ರಿಂದ ಸಡನ್ನಾಗಿ ಏನಾದರೂ ಈ ರೀತಿ ಬಿಸಿಲಿಗೆ ಬಂದ್ವಿ ಅಂತ ಅಂದರೆ ಅದನ್ನು ಅಡ್ಜಸ್ಟ್ ಆಗೋದೇ ಇಲ್ಲ. ಒಂಥರ ತಲೆನೋವೆಲ್ಲ ಬರೋ ಥರ ಆಗಿಬಿಡುತ್ತೆ. ಅದ್ರ ಮಧ್ಯೆ ನೋಡಿ ತುಂಬಾ ಬಿಸಿಲಿತ್ತು. ಬಟ್ ಈ ಒಂದಷ್ಟು ದೂರ ಬರೀ ಮರಗಳ ಸಂಖ್ಯೆನೇ ಕಾಣಿಸ್ತಾ ಇತ್ತು, ಒಂಥರ ನೆರಳು. ಸೊ ನಾನು ಅದೇ ಅಂದ್ಕೊಂಡೆ, ಈ ಥರ ಅಕ್ಕಪಕ್ಕ ಇರೋರಿಗೆ ಒಂಥರ ವಾತಾವರಣ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು. ಸೊ ಆದ್ರೂ ತುಂಬಾ ಬಿಸಿಲಿದೆ. ಅದರಲ್ಲೂ ಮಕ್ಕಳನ್ನಂತೂ ಈ ಉರಿಯೋ ಬಿಸಿಲಲ್ಲಿ ಈಚೆ ಎಲ್ಲೂ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಸಮ್ಮರ್ ಏನಾದರೂ ಇದ್ದರೆ ವೆಕೇಶನ್ ಅಂತ ಹೇಳಿ ಹೊರಗಡೆ ಪ್ಲ್ಯಾನ್ ಮಾಡ್ತೀವಿ. ಬಟ್ ಈ ಉರಿ ಬಿಸಿಲಲ್ಲಿ ಎಲ್ಲೂ ಹೋಗೋದು ಬೇಡ ಅಪ್ಪ, ಅಲ್ಲಿರೋಣ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಇನ್ನು ಹುಡುಗರು ಇಬ್ಬರೂ ಅಮ್ಮನ ಮನೆಯಲ್ಲಿ ಬಿಟ್ಟು ನಮ್ಮನೆಯವರು ನನ್ನನ್ನು ಲೊಕೇಶನ್ಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಫೈನಲಿ ಲೊಕೇಶನ್ನ ರೀಚ್ ಆಗಿ ವರ್ಕ್ನ ಶುರು ಮಾಡ್ಕೊಂಡಿದ್ದಾಯಿತು. ಇನ್ನು ಈ ಆರ್ಡರ್ಸ್ ಬಂದು ನಮ್ಮ ಮೇಕಪ್ ಎಜುಕೇಟರ್ ಕಡೆಯಿಂದ ಬಂದಿತ್ತು. ಬ್ರೈಡಲ್ಗೆ ಅವ್ರು ಮಾಡ್ತಿದ್ರು, ನಾನ್ ಬ್ರೈಡಲ್ಸ್ ಆರ್ಡರ್ನ ನಮಗೆ ಕೊಟ್ಟಿದ್ರು. ನಾನು ಆಗಲೇ ಹೇಳ್ದಂಗೆ ಮೇಕಪ್ ಏನೂ ಇರಲಿಲ್ಲ, ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರಪ್ಪಿಂಗ್ ಅಷ್ಟೇ ಇದ್ದಿದ್ದು. ನಾನ್ ಬ್ರೈಡ್ಸು ಜಾಸ್ತಿ ಜನ ಏನೂ ಇರಲಿಲ್ಲ, ಒಂದು 6 ಮೆಂಬರ್ಸ್ ಏನೋ ಇದ್ದರು. ಸೊ ನನ್ನ ಜೊತೆಗೆ ನನ್ನ ಫ್ರೆಂಡು ಸಹ ಬಂದಿದ್ಲು, ಇಬ್ಬರು ಸೇರಿ ವರ್ಕ್ ಮಾಡಿದ್ವಿ. ಇನ್ನು ನಮ್ಮ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಯಾವ ಥರ ಇತ್ತು ಅಂತ ಅಂದರೆ, ಸಮ್ಮರ್ ಇರೋದ್ರಿಂದ ತುಂಬಾ ಸ್ವೆಟ್ ಆಗ್ತೀವಿ, ನಮಗೆ ಹೇರ್ ಸ್ಟೈಲ್ ಎಲ್ಲ ತುಂಬಾ ಸಿಂಪಲ್ಲಾಗಿ ಮಾಡಿಕೊಡಿ, ನಮ್ಮ ಹೇರಲ್ಲೇ ತುಂಬ ಚೆನ್ನಾಗಿ ಕಾಣಿಸೋ ಥರ ನೀವು ಹೇರ್ ಸ್ಟೈಲ್ನ ಮಾಡಿಕೊಡಿ ಅಂತಲೇ ಕೇಳಿದ್ದು ಅವರು. ಎಕ್ಸ್ಟೆನ್ಷನ್ ಎಲ್ಲ ಹಾಕಿದ್ರೆ ನಮಗೆ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ, ಸೊ ಅವರು ಹೇಳಿರೋ ಥರನೇ ಅವ್ರ ಹೇರಲ್ಲೇ ನಾವು ತುಂಬ ಸಿಂಪಲ್ಲಾಗಿ ಅವ್ರಿಗೆ ಚೆನ್ನಾಗಿ ಕಾಣಿಸೋ ಥರನೇ ಮಾಡಿಕೊಟ್ಟಿದ್ದಾಯಿತು. ಇನ್ನು ವರ್ಕ್ ಕಂಪ್ಲೀಟ್ ಮಾಡಿ ರಿಟರ್ನ್ ನಾನು ಮನೆಗೆ ಬಂದಾಗ ನೈಟ್ 9 ಗಂಟೆನೇ ಆಗಿತ್ತು. ಪಿಕ್ ಮಾಡಲಿಕ್ಕೆ ನಮ್ಮ ಮನೆಯವರೇ ಬಂದಿದ್ದರು. ಇನ್ನು ಬೆಳಗ್ಗೆನೂ ಸಹ ಆರ್ಡ್ರ್ ಇದ್ದಿದ್ದರಿಂದ ಅವರು 8ಗೆಲ್ಲ ರೆಡಿ ಇರಬೇಕು ಅಂತ ಹೇಳಿದರು. ಹಾಗಾಗಿ ನಾನು 4:30ಗೆಲ್ಲ ಎದ್ದು 5 o'clockಗೆಲ್ಲ ಮನೆಯಿಂದ ಹೊರಟಿದ್ದಾಯಿತು. ಇನ್ನು ನಾವು ಹೋಗೋಕ್ಕೂ ಮುಂಚೆನೇ ನಮ್ಮ ಮೇಕಪ್ ಎಜುಕೇಟರು ಆಲ್ರೆಡಿ ಬ್ರೈಡ್ಗೆ ವರ್ಕ್ನ ಶುರು ಮಾಡಿದರು. ಅವರು ಅರ್ಲಿ ಮಾರ್ನಿಂಗು 3 o'clockಗೆಲ್ಲ ಬಂದಿದ್ದರು. ಸೊ ಇನ್ನು ನಾವು ಹೋಗ್ತಿದ್ದಂಗೆ ನಮ್ಮ ನಾನ್ ಬ್ರೈಡ್ಸು ಸಹ ಫ್ರೆಶ್ ಅಪ್ ಆಗಿ ಬಂದರು. ಅವ್ರಿಗೂ ಸಹ ವರ್ಕ್ನ ಶುರು ಮಾಡಿದ್ದಾಯಿತು. ಸೊ ಇಂದಿನ ದಿನ ಒಬ್ಬರು ಕ್ಲೈಂಟ್ ಬಂದು ಹೇರ್ ಸ್ಟೈಲು ಸ್ಯಾರಿ ಡ್ರಪ್ಪಿಂಗನ್ನು ಮಾಡಿಸ್ಕೊಂಡ್ರು. ಬಟ್ ಅವರು ಮಾರ್ನಿಂಗು ನನಗೆ ಮೇಕಪ್ಪು ಸಹ ಬೇಕು, ನೀವು ನೆಕ್ಸ್ಟ್ ಡೇ ಮೇಕಪ್ ಕಿಟ್ನ ತೊಗೊಂಬನ್ನಿ ಅಂತ ಹೇಳಿದರು. ಹಾಗೆ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿರೋ ಥರ ಮೇಕಪ್ ಬೇಕು ಅಂತ ಹೇಳಿದರು. ಅವ್ರು ಹೇಳಿರೋ ಥರನೇ ತುಂಬ ಸಿಂಪಲ್ಲಾಗಿ ಮೇಕಪ್ನ ಮಾಡಿಕೊಟ್ಟಿದ್ದಾಯಿತು. ಸೊ ನಾವು ಮಾಡಿದಂಥ ಮೇಕಪ್ಪು ಅವ್ರಿಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗಿ ಹೇಳಿದ್ರು, ನಂಗೆ ತುಂಬ ಇಷ್ಟ ಆಯಿತು ಅಂತ.
ಸೊ ಇಷ್ಟಲ್ಲದೆ ಇನ್ನು 2 ಮೆಂಬರ್ಸ್ಗೆ ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರಪ್ಪಿಂಗ್ನ ಮಾಡಿ ನಮ್ಮ ವರ್ಕ್ನ ಕಂಪ್ಲೀಟ್ ಮಾಡಿ ರಿಟರ್ನ್ ನಾನು ಮನೆಗೆ ಬಂದಿದ್ದಾಯಿತು. ಸೊ ಇದಾಗಿತ್ತು 2 ಡೇಸ್ ನಾನ್ ಬ್ರೈಡಲ್ ವರ್ಕ್ ಅಂತಲೇ ಹೇಳ್ಬೋದು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.